ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ಏನಪ್ಪಾ ಇದು ವಿಶೇಷವಾಗಿರೋದು, ಏನೋ ತಮ್ಮನೇಲಿ ಹಾಕಿದರೆ TDS ಕೇಳಿದೀನಿ, ಇದು ಯಾವ್ದು TCS ಅಂತ ಯತ್ನ ಮಾಡ್ತಾ ಇದ್ದೀರಾ? ಯಾರೆಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತೀರಾ ಅಬೌಟ್ 10 ಲ್ಯಾಕ್, ನೀವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವೆಹಿಕಲ್ಸ್. ಓಕೆ, ಈ ವೆಹಿಕಲ್ ನ ತಗೊಳಕ್ ಹೋದಾಗ ತುಂಬಾ ಜನಕ್ಕೆ ಇವಾಗ ವೆಹಿಕಲ್ ತಗೊಳೋದು ಒಂದು ಕ್ರೇಜ್ ಇದೆ. ಓಕೆ, ಆ ಕ್ರೇಜಿಗೆ ಅಂತ ಹೋಗಿ ಅವ್ರು ಏನೇ ಡಿಸ್ಕೌಂಟ್ ಕೊಟ್ರು, ನಿಮ್ದು 10 ಲ್ಯಾಕ್ ಕ್ರಾಸ್ ಆಯ್ತು ನಿಮ್ದು ವೆಹಿಕಲ್ ವ್ಯಾಲ್ಯೂ ಅಂತಂದ್ರೆ ನಿಮಗೆ 1% TCS ನ ಕಟ್ ಮಾಡ್ತಾರೆ. ಓಕೆ, ಆ TCS ನ ನೀವು ಗೌರ್ಮೆಂಟ್ ಇಂದ ವಾಪಸ್ ತಗೋಬಹುದು. ಈ ವಿಷಯ ನಿಮಗೆ ಗೊತ್ತಾ? ಯಾವ ತರ ಅಂತ ಹೇಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆಲ್ಲ ಈ ಇನ್ಫಾರ್ಮೇಶನ್ ಗೊತ್ತಿದೆ ಗೊತ್ತಿಲ್ಲ, ಯಾರೆಲ್ಲ ಹೊಸದಾಗಿ ವೆಹಿಕಲ್ ನ ಪರ್ಚೇಸ್ ಮಾಡಿದೀರಾ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಬೆನಿಫಿಟ್ಸ್ ತಗೋಬಹುದು. ಯಾವ ತರ ಅನ್ನೋದನ್ನ ಹೇಳ್ತೀನಿ ಬನ್ನಿ. ಓಕೆ ಗೈಸ್, ತುಂಬಾ ಜನ ನ್ಯೂ ವೆಹಿಕಲ್ಸ್ ನ ಪರ್ಚೇಸ್ ಮಾಡ್ತೀರಾ. ಓಕೆ, ಇವಾಗ ನನ್ನ ಗೊತ್ತಿರೋ ಪ್ರಕಾರ ವೆಹಿಕಲ್ಸ್ ಪರ್ಚೇಸ್ ಮಾಡುವಾಗ ಮಿನಿಮಮ್ 10 ಲ್ಯಾಕ್ಸ್ ಇದೆ. 10 ಲ್ಯಾಕ್ ಅಬೋನೇ ಇವಾಗ ನ್ಯೂ ವೆಹಿಕಲ್ ನೀವು ಯಾವ್ದೇ ಪರ್ಚೇಸ್ ಮಾಡಕ್ ಹೋಗ್ಲಿ, ಅಥವಾ ಈವನ್ ಓಲ್ಡ್ ವೆಹಿಕಲ್ ನೀವು ಟ್ರೂ ವ್ಯಾಲ್ಯೂ ಅಥವಾ ಇನ್ನೊಂದು ಯಾವ್ದೋ ಇದ್ರಲ್ಲಿ ಓಲ್ಡ್ ವೆಹಿಕಲ್ ನ ಪರ್ಚೇಸ್ ಮಾಡಕ್ ಹೋದ್ರು ಕೂಡ 10 ಲ್ಯಾಕ್ ಅಬೋ ನಿಮ್ಮ ಗಾಡಿ ವ್ಯಾಲ್ಯೂ ಬಂತು ಅಂತಂದ್ರೆ ನಿಮ್ಮಲ್ಲಿ ಅವರು ನಿಮ್ಮಿಂದ 1% TCS ಅಂತ ತಗೊಳ್ತಾರೆ. ದಿಸ್ ಇಸ್ ನಾಟ್ ಎ TCS. ಓಕೆ, TCS ನ ಕಟ್ ಮಾಡ್ಕೊಂತಾರೆ. ಅದನ್ನ ನೀವು ಯಾವ ತರ ರಿಟರ್ನ್ ತಗೋತೀರಾ ಅಂದ್ರೆ, ಅದನ್ನ ಬಂದು ಇಂಡಿವಿಜುವಲ್, ಈಗ ಯಾರು ಮೀನ್ಸ್ ಡೀಲರ್ ಇರ್ತಾರೆ ಅಥವಾ ನೀವು ಯಾರ ಹತ್ರ ನೀವು ಗಾಡಿ ಪರ್ಚೇಸ್ ಮಾಡಿರ್ತೀರಾ ಡೀಲರ್ ಹತ್ರ, ಆ ಡೀಲರ್ ಬಂದು ನಿಮ್ಮ ಹತ್ರ ಪ್ಯಾನ್ ನಂಬರ್ ಕಲೆಕ್ಟ್ ಮಾಡಿ ನಿಮ್ಮ ಪ್ಯಾನಿಗೆ ಅವರು ನೀವು ಕಟ್ ಮಾಡ್ಕೊಂಡಿರೋ ನಿಮ್ಮ ಹತ್ರ ಕಟ್ ಮಾಡಿರೋ 1% ಏನಿರುತ್ತಲ್ಲ ಅದನ್ನ ಅಪ್ಲೋಡ್ ಮಾಡಿರ್ತಾರೆ. ನಿಮ್ದು ಇವನ್ ನೀವು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಹೋಗಿ ನೀವು ಚೆಕ್ ಮಾಡ್ಬೋದು. ನಿಮ್ ಪ್ಯಾನ್ ನಂಬರ್ ಅಲ್ಲಿ ರೀಸೆಂಟ್ ಆಗಿ ಯಾರೆಲ್ಲ ವೆಹಿಕಲ್ ನ ಪರ್ಚೇಸ್ ಮಾಡಿದೀರಾ ಅವರೆಲ್ಲ ಹೋಗಿ ನಿಮ್ಮ ಪ್ಯಾನ್ ನಂಬರ್ ಮೀನ್ಸ್ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಹೋಗಿ ನಿಮ್ ಪ್ಯಾನ್ ನಂಬರ್ ಹಾಕಿ ಚೆಕ್ ಮಾಡಿ ನಿಮ್ಮಿಂದ ಕಟ್ ಮಾಡಿರೋ ದುಡ್ಡು ಅಲ್ಲಿ ಬಂದು ಬಿದ್ದಿರುತ್ತೆ. ಓಕೆ, ಅದನ್ನ ವಾಪಸ್ ತಗೋಬೇಕು ಅಂತಂದ್ರೆ ವೆರಿ ಸಿಂಪಲ್. ನೀವು ಇಯರ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿರಲ್ಲ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ ಅದು ಅಲ್ಲಿ ನಿಮಗೆ ಶೋ ಆಗಿರುತ್ತೆ, ನಿಮ್ಮಿಂದ ಇಷ್ಟ ಅಮೌಂಟ್ ಟ್ಯಾಕ್ಸ್ ಪೇ ಆಗಿದೆ ಅಂತ. ಸೊ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿ ಮೀನ್ಸ್ ಫೈಲ್ ಮಾಡೋ ಟೈಮಲ್ಲಿ ಆ ಅಮೌಂಟ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. GST ಅಮೌಂಟ್ ಆದ್ರೆ ನೀವು ಇನ್ಪುಟ್ ಟ್ಯಾಕ್ಸ್ ಅಲ್ಲಿ ನೀವು ತಗೊಂತೀರಾ. GST ರಿಜಿಸ್ಟರ್ ಹೋಲ್ಡರ್ಸ್ ಆದ್ರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಆ ದುಡ್ಡನ್ನ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಆಡಿಟರ್ ಇದ್ದವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಂತಾರೆ. ಅದೇ ನೀವು ಇಂಡಿವಿಜುವಲ್ ಪರ್ಸನ್ಸ್ ಆಗಿದ್ರೆ ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ ಇದಕ್ಕೆ ಹೋಗಿ ಅದನ್ನ ನೀವು ಕ್ಲೈಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೌರ್ಮೆಂಟ್ಗೆ ಏನು ಬಡತನ ಇಲ್ಲ. ನಿಮ್ ದುಡ್ಡಲ್ಲಿ ನೀವ್ ಎಷ್ಟು ಟ್ಯಾಕ್ಸ್ ಕಟ್ಟಿದ್ರು ಅವ್ರು ಬೇಡ ಅಂತ ತಗೊಂತಾರೆ, ಯಾವ ಕಾರಣಕ್ಕೂ ಹೇಳಲ್ಲ. ನೀವ್ ಇನ್ನೊಂದು ಗಾಡಿ ತಗೊಳ್ಳಿ, ಇನ್ನೊಂದು ಗಾಡಿ ಮೇಲೂ ಹಾಕ್ತಾರೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಗೌರ್ಮೆಂಟ್ಗೆ ಯಾವ್ದನ್ನು ಫ್ರೀ ಆಗಿ ಬಿಡಬಾರ್ದು. ಬರೋದೇನಿದೆ ಅದನ್ನ ನೀವು ತಗೋಬೇಕು. ಓಕೆ, ಬೆನಿಫಿಟ್ಸ್ ನ. ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಇಂದಾನೆ ಅವರು ಗೌರ್ಮೆಂಟ್ ಸರ್ಕಾರ ನಡೆಸ್ತಾ ಇರೋದು. ಅದರಿಂದ ನಾವೇನು ಅವರಿಂದ ಕಿತ್ಕೋತಾ ಇಲ್ಲ. ನಾವು ಕಟ್ಟಿರೋ ದುಡ್ಡನ್ನ ನಮ್ಮ ಸೇವಿಂಗ್ಸ್ ಅಥವಾ ನಮ್ಮ ಇದನ್ನ ತೋರಿಸಿ ನೀವು ಅದನ್ನ ವಾಪಸ್ ತಗೊಂತ ಇದ್ದೀರಾ ಅಷ್ಟೇನೆ, ಬೇರೆ ಏನೇನಿಲ್ಲ. ಓಕೆ, ಅದರಿಂದ ತುಂಬಾ ಜನಕ್ಕೆ TCS ನ ಯಾವ ತರ ರಿಟರ್ನ್ ತಗೊಳೋದು ಅನ್ನೋದು ಗೊತ್ತೇ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಆ ದುಡ್ಡು ನಿಮಗೆ ವಾಪಸ್ ರಿಟರ್ನ್ ಆಗುತ್ತೆ. ಅದರಿಂದ ದಯವಿಟ್ಟು ನೀವು ಕಟ್ಟಿರೋ, ಈಗ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ 10 ಲಕ್ಷಕ್ಕೆ 1% ಅಂದ್ರೂ ನಿಮಗೆ 10 ರಿಂದ 15 ಸಾವಿರ ರೂಪಾಯಿ ಇದಾಗುತ್ತೆ. ಸೊ ನೀವು ಅದೇ 10 ರಿಂದ 15 ಸಾವಿರದಲ್ಲಿ 1,000 ಯಾರಿಗಾದ್ರೂ ಆಡಿಟ್ರಿ ದುಡ್ಡು ಕೊಟ್ರೆ, CA ಮಾಡಿರೋರು ಇರ್ತಾರಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್, ಅವರಿಗೆ 1,000 ಕೊಡಿ ಸಾಕು. ಅವರು ನಿಮ್ಮ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ಬಿಟ್ಟು ನಿಮ್ದಿಂದ ಏನ್ ಕಟ್ ಆಗಿದೆಯಲ್ಲ ಅಷ್ಟು ಅಮೌಂಟ್ ನ ನಿಮ್ಗೆ ವಾಪಸ್ ಕೊಡಿಸ್ತಾರೆ. ಈ ಇನ್ಫಾರ್ಮೇಶನ್ ತುಂಬಾ ಜನ ಗೊತ್ತಿರೋದೇ ಇಲ್ಲ. ಓಕೆ, ನಾವು 1,000 ಖರ್ಚು ಮಾಡಕ್ಕೆ 1,000 ಮುಖ ನೋಡ್ಕೊಂಡು 15,000 ವೇಸ್ಟ್ ಮಾಡ್ಕೊಂತೀವಿ. ಇದರಿಂದ ಆಡಿಟ್ರಿಗೂ ಒಂದು ಅವ್ರ ಫೀಸ್ ಇಂದ ಅವ್ರ ಲೈಫ್ ಜೀವನ ನಡೀತದೆ. ನೀವು ಕಟ್ಟಿರೋ ಸರ್ಕಾರದಿಂದ ಕಟ್ಟಿರೋ
ಏನಂತಾರೆ ಬೇನಾಮಿ ಒಂದು ಟ್ಯಾಕ್ಸ್ ದುಡ್ಡು ಇರುತ್ತಲ್ಲ, ಅದನ್ನ ನೀವು ವಾಪಸ್ ತಗೋಬಹುದು. ಈ ಇನ್ಫಾರ್ಮೇಶನ್ ತುಂಬಾ ಜನ ಗೊತ್ತಿರಲ್ಲ, ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ರೀಸೆಂಟ್ ಆಗಿ ವೆಹಿಕಲ್ ಪರ್ಚೇಸ್ ಮಾಡಿದಿರಲ್ಲ ಅವರೆಲ್ಲ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ದುಡ್ಡನ್ನ ರಿಟರ್ನ್ ತಗೊಳ್ಳಿ, ಎನ್ಕ್ಯಾಶ್ ಮಾಡ್ಕೊಳ್ಳಿ, ರಿಬೇಟ್ ಮಾಡ್ಕೊಳ್ಳಿ. ಓಕೆ, ಈ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಯಾರಿಗೆಲ್ಲ ಹೊಸದಾಗಿ ಗಾಡಿ ಪರ್ಚೇಸ್ ಮಾಡಿದ್ರೆ 10 lakh ಅಬೋ ಲಕ್ಸುರಿ ವೆಹಿಕಲ್ಸ್, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಹೋಗಿ ಎನ್ಕ್ಯಾಶ್ ಮಾಡ್ಕೊಳ್ಳಿ ಆ ಅಮೌಂಟ್ನ. ಯಾಕಂದ್ರೆ ಗೌರ್ಮೆಂಟಿಗೆ ಏನ್ ದುಡ್ಡಿಗೆ ಬರ ಇಲ್ಲ, ನಾವು ಕೊಟ್ಟ ಈ ತರ ಬಿಟ್ಟಿ ಟ್ಯಾಕ್ಸ್ಗಳಿಂದಾನೇ ಅವ್ರು ಗೌರ್ಮೆಂಟ್ ನಡೆಸ್ತಾ ಇದಾರೆ ಇವತ್ತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.